ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರ್ತಕ್ಕಂಥದ್ದು MG ಹೆಕ್ಟರ್ ಶಾರ್ಪ್ ಎಡಿಷನ್ ಹುಡುಕ್ತಾ ಇದ್ದಾನೆ ಅಂತಂದ್ರೆ ನೋಡಬಹುದು ನೀವು. ಅದು 60,000 ಜೆನ್ಯೂನ್ ರನ್ನಿಂಗ್ ಆಗಿರತಕ್ಕಂಥದ್ದು, ನಾನ್ ಆಕ್ಸಿಡೆಂಟಲ್ ಡಾರ್ಕ್ ಎಡಿಷನ್. ಸೊ ಬ್ಲಾಕ್ ಬ್ಯೂಟಿ ತಗೊಂಬಂದಿ ನೋಡ್ರಿ, 2020 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. ಅದರಲ್ಲಿ 60,000 ಜೆನ್ಯೂನ್ ರನ್ನಿಂಗ್ ಆಗಿದೆ, ಪೂರಾ ಶೋರೂಮ್ ರೆಕಾರ್ಡ್ ಇದೆ. ಸೊ ಕ್ರೇಟಾ ಗೀಟಾ ಹುಡುಕ್ತಾ ಇದ್ರೆ ಅಂತಂದ್ರೆ ಈ ಗಾಡಿ ಬಹಳ ಬೆಸ್ಟ್ ಅಂತ ಹೇಳಿ ನಾನು ಹೇಳ್ತೀನಿ. ಸೊ ನಿಮಗೆ ಹೆಂಗ ಅನಿಸುತ್ತೆ ಗಾಡಿ ನೋಡ್ಕೊಂಡು ಹೇಳಿ. ಸೊ ಗಾಡಿ ಕಂಡೀಷನ್ ನೋಡಿದ್ರೆ ಬನ್ನಿ ತೋರಿಸೋಣ ಅಂತ ನಿಮಗೆ. ಸೊ ನೋಡಬಹುದು MG ಹೆಕ್ಟರ್ ಲೋಗೋನು ಕೂಡ ನೋಡಬಹುದು, ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ಇದೆ ವಿತ್ HSRP ನಂಬರ್ ಪ್ಲೇಟ್ ಸಮೇತ. ಸೊ ಅದರಲ್ಲಿ ಹೆಡ್ಲೈಟ್ ಕಂಡೀಷನ್ ಕೂಡ ನೋಡಬಹುದು ನೀವು. ಅದರಲ್ಲಿ ಟೈರ್ ಕಂಡೀಷನ್ ನೋಡಿ, ಹೊಸ ಟೈರ್ ಇದೆ. ಅದರಲ್ಲಿ ಮ್ಯಾಗ್ವಿಲ್ ಕಂಡೀಷನ್ ಕೂಡ ನೋಡಬಹುದು ನೀವು. ಟಾಪ್ ಅಂಡ್ ವೆಹಿಕಲ್ ತಗೊಂಡ್ಬಂದು ನೋಡ್ರಿ, ಅದು ಪ್ಯಾನೋರಾಮಿಕ್ ಸನ್ರೂಫ್ ಸಮೇತ. ಸೊ ಅದರಲ್ಲಿ ಒಳಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ಸೊ ನೋಡಬಹುದು ನೀವು, ಒಳಗೆ ಇಂಟೀರಿಯರ್ ಕೂಡ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ ಹೇಳಿ. ಸೊ ಮ್ಯಾನುವಲ್ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ. ಸೊ ಅದರಲ್ಲಿ ಬ್ಯಾಕ್ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೇನೆ. ಸನ್ರೂಫ್ ಕೂಡ ನೋಡಬಹುದು ನೀವು. ಒಳಗೆ ಇಂಟೀರಿಯರ್ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಕಾಣ್ತಾ ಇದೆ. ಅದರಲ್ಲಿ ಇಲೆಕ್ಟ್ರಿಕಲ್ ಸೀಟ್ ಕೂಡ ಇದೆ ನೋಡಿ, ನೋಡಬಹುದು ನೀವು ಇಲೆಕ್ಟ್ರಿಕಲ್ ಸೀಟ್ ಕೂಡ. ಸೊ ಅದರಲ್ಲಿ ಬ್ಯಾಕ್ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೇನೆ ನೋಡಿ ನಿಮಗೆ. ಸೊ ನೋಡಬಹುದು ನೀವು, ಬ್ಯಾಕ್ ಇಂಟೀರಿಯರ್ ಕಂಡೀಷನ್ ಕೂಡ ಬಹಳ ಚೆನ್ನಾಗಿ ಬಹಳ ನೀಟ್ ಆಗಿದೆ, ನಾನ್ ಆಕ್ಸಿಡೆಂಟಲ್ ಇದೆ. ಸೊ ಅದರಲ್ಲಿ ಇದು ಟೈರ್ ಕಂಡೀಷನ್, ಮ್ಯಾಗ್ವಿಲ್ ಕಂಡೀಷನ್ ಕೂಡ ನೋಡಬಹುದು. ಅದರಲ್ಲಿ ನೋಡಿ ಟೈಲ್ ಲ್ಯಾಂಪ್ ಕೂಡ ಸ್ಕ್ರಾಚ್ ಲೆಸ್ ಇದೆ. ಅದರಲ್ಲಿ ನೋಡಬಹುದು ನೀವು, ತಾನೇ ಓಪನ್ ಆಗುತ್ತೆ ಡಿಕ್ಕಿ ಕೂಡ. ಸೊ ನೋಡಬಹುದು ನೀವು ಎಷ್ಟು ಚೆನ್ನಾಗಿ ಎಷ್ಟು ನೀಟ್ ಆಗಿದೆ ಅಂತೇಳಿ. ಅದು ಹೆಕ್ಟರ್, ಅದು ನೋಡಬಹುದು ನೀವು 5 ಸೀಟರ್ ವೆಹಿಕಲ್. ಅದರಲ್ಲಿ ಇದು ಟೈಲ್ ಲ್ಯಾಂಪ್ ಕೂಡ ಸ್ಕ್ರಾಚ್ ಲೆಸ್ ಇದೆ. ಅದರಲ್ಲಿ ಟೈರ್ ಕಂಡೀಷನ್, ಮ್ಯಾಗ್ವಿಲ್ ಕಂಡೀಷನ್ ಕೂಡ ನೋಡಬಹುದು ನೀವು. ಅದರಲ್ಲಿ ಫ್ರಂಟ್ ಇಂಟೀರಿಯರ್ ಕೂಡ ಮತ್ತೊಮ್ಮೆ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ಸೊ ನೋಡಬಹುದು ನೀವು, ಫ್ರಂಟ್ ಇಂಟೀರಿಯರ್ ಕೂಡ ಮತ್ತೊಮ್ಮೆ ಎಷ್ಟು ಚೆನ್ನಾಗಿ ಎಷ್ಟು ನೀಟ್ ಆಗಿದೆ. ಸೊ ಏರ್ ಬ್ಯಾಗ್ ಕಂಡೀಷನ್ ಕೂಡ ನೋಡಬಹುದು ನೀವು. ಸ್ಕ್ರೀನ್ ಕೂಡ ನೋಡಬಹುದು ನೀವು. ಮ್ಯಾನುವಲ್ ಟ್ರಾನ್ಸ್ಫಾರ್ಮೇಶನ್ ಇದೆ, ನಾನ್ ಆಕ್ಸಿಡೆಂಟಲ್ ಇದೆ, ಪೂರಾ ಜೆನ್ಯೂನ್ ಇದೆ. ಸೊ ಬನ್ನಿ ಒಬ್ಬಳಿಗೆ ಬಗೆಹರಿಸ್ಕೊಡೋಣ ಅಂತ.